ಅಂದ್ರೆ ಇವಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದೀವಾ ಏನು, ಅಥವಾ ಸುಮ್ಮನೆ ಹೆಂಗ್ ಬೇಕಾದ್ರೂ ಮಾತಾಡ್ಕೊಂಡು ಏನೋ ಹೋಗೋದಾ? ಒಂದು ನಾನು ರೆಕಾರ್ಡ್ ಆನ್ ಮಾಡಿದ್ದೀನಿ. ಓಕೆ. ಏನೋ ಒಂದು ಕ್ಯಾಶುವಲ್ ಹಂಗೆ ಮಾತಾಡ್ಕೊಂಡು ಹೋಗೋಣ. ದ ಬಿಗ್ ಹೀಗೂ ಉಂಟೆ ಆರ್ ನೇಷನ್ ವಾಂಟ್ಸ್ ಟು ನೋ ಕ್ವಶನ್ ಏನಂದರೆ, ನಮ್ಮ ಡ್ಯಾಡಿ ಮೈಂಡಲ್ಲಿ ಏನು ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ವೆನ್ ಎವರ್ ವಿ ಹ್ಯಾವ್ ಆರ್ಗ್ಯುಮೆಂಟ್ ಆರ್ ವಾಟ್ ಎವರ್, ಅವ್ರು ಹಾಕೋ ಪಾಯಿಂಟ್ಸ್ ಇಲ್ಲ, ಅವ್ರು ಯೋಚನೆ ಮಾಡೋ ರೀತಿ ಕ್ವಶನ್ಸ್ ಮೀ ಆಲ್ ದ ಟೈಮ್. ಆ್ಯಂಡ್ ದೇರ್ಸ್ ನೋ ಕೌಂಟ್ರ್ ಪಾಯಿಂಟ್ ಆಲ್ಸೋ ಟು ಇಟ್. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿ ನಮ್ಮ ಮನೆ ಶಿಫ್ಟ್ ಆದಮೇಲೆ ನಮ್ಮ ಇಲ್ಲಿ ಒಂದು ಸ್ಟ್ರೀಟ್ ಕ್ಯಾಟ್ ಬರೋದು, ಬೆಕ್ಕು, ಆಯಿತಾ, ನಮ್ಮ ಮನೆಗೆ. ಆ್ಯಂಡ್ ನನ್ನ ಚಪ್ಪಲಿ ಎಲ್ಲ ನಾನು ಆಚೆನೇ ಬಿಡ್ತೀನಿ. ಸೊ ನಮ್ಮ ಡ್ಯಾಡಿ ಅವರೆಲ್ಲ ಅವಾಗ ಚಪ್ಪಲಿ ಸ್ಟ್ಯಾಂಡಲ್ಲೇ ಬಿಡ್ತಾಯಿದ್ರು. ಸೊ ನಾನು ನಮ್ಮ ಮನೆ ಡೋರ್ ಅಲ್ಲಿ ಗಾಡಿ ನಿಲ್ಲಿಸ್ತೀವಲ್ಲ ಅಲ್ಲೇ ಬಿಡ್ತಾಯಿದ್ದೆ. ಆ್ಯಂಡ್ ನನ್ನ ಚಪ್ಪಲಿ ವೆಯ್ಟ್ ಇರೋ ಸ್ವಲ್ಪ ಚಪ್ಪಲಿ, ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಹವಾಯಿ ಚಪ್ಪಲಿ ಇರ್ಬೋದು, ಆ ಥರದ್ದೆಲ್ಲ ಏನಿಲ್ಲ, ಸ್ವಲ್ಪ ವೆಯ್ಟ್ ಇದೆ ನಂದು. ಅಂದ್ರೆ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಇದೆಯಾ ಕಾಲಿಲ್ಲಿ? ಇಲ್ಲ, ಅಂದರೆ ವೆಯ್ಟ್ ಅಂದರೆ ಸದ್ಗುರು ಅವ್ರು ಹಾಕೋತಾರೆ ನೋಡಿ ಚಪ್ಪಲಿ. ಅಗೇನ್ ಯು ಡೋಂಟ್ ವಿಜುವಲೈಸ್, ಬಟ್ ನೀನು ನೋಡಿದ್ರೆ ಬೈ ಚಾನ್ಸ್ ಅವ್ರನ್ನ ನೋಡಿದಾಗ ಅವ್ರ ಚಪ್ಪಲಿ ನೋಡು ಯಾವ ಚಪ್ಪಲಿ ಹಾಕೋತಾರಂತ, ಅದೇ ಥರದ್ದು ನಂದು ಚಪ್ಪಲಿ ಇರೋದು. ಬಿಕಾಸ್ ಇಟ್ಸ್ ಲೈಕ್ ಇಟ್ಸ್ ನಾಟ್ ರಬ್ಬರ್ ಆ ಥರದ್ದೆಲ್ಲ ಅಲ್ಲ, ನಾರ್ಮಲ್ ಕ್ಲಾತ್ ಸೋಲ್ ಇರೋದು. ಅದಕ್ಕೆ ನನ್ನ ಫೀಟಿಗೆ ಒಂದು ನಾರ್ಮಲ್ ಕಾರ್ಪೆಟ್ ಮೇಲೆ ಇರೋ ಥರ ಫೀಲ್ ಇರುತ್ತೆ. ಆ್ಯಂಡ್ ಕಂಫರ್ಟಬಲ್ ಆಗಿರೋದು, ಅದು ಇರಬೇಕು, ತುಂಬ ನಡೆಯುವಾಗ ತೊಂದರೆ ಕೊಡಬಾರ್ದು, ಈ ಥರದ್ದೆಲ್ಲ ಇರೋದು. ಆ ರೀಸನ್ಗೋಸ್ಕರ ಐ ಫೌಂಡ್ ಔಟ್ ದಟ್ ದಿಸ್ ಈಸ್ ದ ಚಪ್ಪಲಿ ದಟ್ ವಿಲ್ ಸೂಟ್ ಫಾರ್ ಮೀ ಅಂತ. ಸೊ ಅದನ್ನೇ ನಾನು ತೊಗೊಳ್ಳೋದು ಯಾವಾಗ್ಲೂ, ಅದೇ ಡಿಸೈನ್ ಆ ಥರದ್ದೇ ತೊಗೊಳ್ಳೋದು. ಸೊ ಆ ಚಪ್ಪಲಿ ನಾನು ಆಚೆನೇ ಬಿಡ್ತಾ ಇದ್ನ. ಸೊ ನಮ್ಮ ತಂದೆಯವ್ರು ಬಂದುಬಿಟ್ಟು, ಅವರು ಆಚೆ ಬಿಡಬೇಡ, ಚಪ್ಪಲಿ ಸ್ಟ್ಯಾಂಡಲ್ಲಿ ಬಿಡು ಅಂತ ಹೇಳಿದ್ರು. ನಾನು ಏನಾಗುತ್ತೆ ಇವಾಗ, ಗೇಟ್ ಕೂಡ ಹಾಕ್ತೀವಿ ನೈಟ್ ಟೈಮು, ಫುಲ್ ಲಾಕ್ ಎಲ್ಲ ಮಾಡ್ತೀವಿ. ಅವರು ಇಲ್ಲ, ಬೆಕ್ಕು ಎತ್ಕೊಂಡು ಹೋಗ್ಬಿಡುತ್ತೆ. ಬೆಕ್ಕು ಎತ್ಕೊಂಡು ಹೋಗುತ್ತಾ? ಅದೇನಕ್ಕೆ ಅವರು ಚಪ್ಪಲಿ ಬಂದ್ಬಿಟ್ಟು ಯಾರು ತೊಗೊಂಡೋಗ್ಬಿಟ್ರೆ ಅಂತ ಅಂದರು ಫಸ್ಟು. ನಾನು ಯಾರು ತೊಗೊಂಡೋಗ್ತಾರೆ, ಲಾಕ್ ಎಲ್ಲ ಹಾಕಿರ್ತೀವಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮೋರ್ ಓವರ್ ಬಂದರು, ಒಂದು ಚಪ್ಪಲಿ ಯಾಕೆ ತೊಗೊಂಡೋಗ್ತಾನೆ ಅಂತ ನಾನು. ಅವರು ನೆಕ್ಸ್ಟು ಇಲ್ಲ ಬೆಕ್ಕು ತೊಗೊಂಡೋಗ್ಬಿಟ್ರೆ ಏನು ಮಾಡ್ತೀಯ ಅಂದರು. ನನಗೆ ಇವಾಗ ಬೆಕ್ಕು ತೊಗೊಂಡೋಗಿದ್ದು ಅಂದಿದ್ದನ್ನು ಇವಾಗ ನೆಕ್ಸ್ಟ್ ನಾನು ಅದಕ್ಕೇನು ಹೇಳ್ತೀನಿ ನೀನು, ಹೌ ಡು ಯು ಫೈಟ್ ಇಟ್ ಔಟ್? ಆ್ಯಂಡ್ ಮೋರ್ ಓವರ್ ಆ ಟೈಮಲ್ಲಿ ನನಗೆ ವಿಜುವಲೈಸೇಷನ್ ಬೇರೆ ಬರ್ತಾಯಿದೆ. ಐ ಆಮ್ ವಿಜುವಲೈಸಿಂಗ್ this orange cat that comes to our house. It has this my slipper in its mouth and it's jumping over the wall and taking it away. First of all, weight ಇದೆ ಚಪ್ಪಲಿ, ಆಯಿತಾ. ಫಸ್ಟ್ ಆಫ್ ಆಲ್ ಅದು ಚಪ್ಪಲಿ ಯಾಕೆ ತೊಗೊಂಡೋಗುತ್ತೆ, ಏನು ಮಾಡುತ್ತೆ ಚಪ್ಪಲಿಯಿಂದ, ವಾಟ್ ವಿಲ್ ಮೇಕ್ ಇಟ್ ಟು ಟೇಕ್ ದಿಸ್ ಚಪ್ಪಲ್? ಆ್ಯಂಡ್ ಚಪ್ಪಲಿ ಸ್ಟ್ಯಾಂಡಲ್ಲಿ ಎಷ್ಟೊಂದು ಇರುತ್ತೆ. ಇಫ್ ಇಟ್ ವಾಂಟ್ಸ್, ಏನದು ಚಪ್ಪಲಿನೇ ಬೇಕು ಅದಕ್ಕಂದರೆ ಚಪ್ಪಲಿ ಸ್ಟ್ಯಾಂಡಲ್ಲಿ ಎಷ್ಟೊಂದು ಚಪ್ಪಲಿ ಇರುತ್ತೆ, ನಂದೇ ಯಾಕೆ ಈ ರೀತಿ ಎಷ್ಟೊಂದು ಕ್ವಶನ್ಸ್ ನನಗೆ. ಅಂದ್ರೆ ಲೈಕ್ ನಿನ್ಗೆ ಏನ್ ಕ್ವಶನ್ ಅಂದ್ರೆ, ಅಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಪಕ್ಕದಲ್ಲಿರೋ ಚಪ್ಪಲಿ ತೊಗೊಳೋ ಬದಲು ನೆಲದ ಮೇಲೆ ಇರೋ ಚಪ್ಪಲಿ ಏನಕ್ಕೆ ತಗೊಂಡೋಗ್ಬೇಕು ಅದು? ಅಂದ್ರೆ ನಮ್ದು ಲೈಕ್ ಚಪ್ಪಲಿ ಸ್ಟ್ಯಾಂಡ್ ಸ್ವಲ್ಪ ದೂರ ಇರೋದು, ಒಂಥರ ಪ್ಯಾಸೇಜ್, ಲೈಕ್ ನಮ್ಮ ಸ್ಟೇರ್ ಕೇಸ್ ಕೆಳಗಡೆ ಇರೋದು. ಓಕೆ, ಸೊ ನಿನಗೆ ಡೌಟ್ ಏನಂದ್ರೆ, ಲೈಕ್ ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ದ ಕ್ಯಾಟ್ ಇಸ್ ಟ್ರೈಂಗ್ ಟು ಡೂ ದ ಲೀಸ್ಟ್ ಅಮೌಂಟ್ ಆಫ್ ವರ್ಕ್. ನಿಂದು ಎಷ್ಟು ಹತ್ರ ಇದೆಯೋ ಅದನ್ನ ತಗೊಂಡೋಗ್ಬಿಡುತ್ತೆ ಅಂತ. ಅಂದ್ರೆ ಅವ್ರು ಹೇಳೋ ಪ್ರಕಾರ, ಇಫ್ ಯು put it in the ಚಪ್ಪಲಿ ಸ್ಟ್ಯಾಂಡ್, it is safe and secure. ಸೊ ನೀನು ಓಪನ್ ಚಪ್ಪಲಿ ಸ್ಟ್ಯಾಂಡ್, ಓಪನ್ ಚಪ್ಪಲಿ ಸ್ಟ್ಯಾಂಡ್ ಅದನ್ನು. ಸೊ ಇವಾಗ ನೀನು ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಟಿಲ್ಲ ಅಂತ ಹೇಳಿದ್ರೆ ಕಳ್ತನ ಆಗ್ಬಿಡುತ್ತಂತ. ದಟ್ ಈಸ್ ಅನದರ್ ಲೈಕ್ ಶಿಟ್ ಲಾಜಿಕ್ ಥರ, ಆಯಿತಾ. ಆ್ಯಂಡ್ ಮೋರ್ ಓವರ್, ವೈ ವುಡ್ ಅ ಕ್ಯಾಟ್ ಕಮ್ ಅಂಡ್ ಟೇಕ್ ಮೈ ಚಪ್ಪಲ್? ವಾಟ್ ವಿಲ್ ಇಟ್ ಡೂ? ಅದು ನಂಗೆ ಏನನ್ಸುತ್ತೆ ಗೊತ್ತಾ, ಲೈಕ್ ಕೆಲವು ಸರಿ ಜನಕ್ಕೆ ದೇ ವಾಂಟ್ ಸರ್ಟನ್ ಥಿಂಗ್ಸ್ ಸರ್ಟನ್ ವೇ. ಇವಾಗ OCD ಇರ್ಬೋದು, ಏನಾದ್ರೂ ಇರ್ಬೋದು, ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆ ಥರನೇ ನೋಡಿ ನೋಡಿ ಥಿಂಗ್ಸ್ನ. ಆಯ್ತು, ಅಭ್ಯಾಸ ಏನಾದ್ರೂ ಇರ್ಲಿ ಕಣೋ, ನಾನು ಹೇಳ್ತಿರೋದು ಈ ಲಾಜಿಕ್ ಬರಕ್ಕೆ ಅವ್ರ ಮೈಂಡಲ್ಲಿ ಏನು ತಲೆ ಹೊಳ್ದಿರ್ಬೋದು. ಆ ಲಾಜಿಕ್ ಇಲ್ಲ, ಲೈಕ್ ಇಟ್ ಇಸ್ ಜಸ್ಟ್ ಏನಂದ್ರೆ, ಓಕೆ ಏನೋ ಒಂದು ಹೇಳ್ಬಿಟ್ಟು ಇವಾಗ ಚಪ್ಪಲಿ ಸ್ಟ್ಯಾಂಡಲ್ಲಿ ಇಡಿಸ್ಬೇಕು ನಾನು, ಅದಕ್ಕೆ ನಾನು ಏನು ಹೇಳಿ, ಓಕೆ ತಲೆಗೆ ಏನ್ ಫಸ್ಟ್ ಬರುತ್ತೆ, ಓಕೆ ಕ್ಯಾಟ್ ಬಂತು, ಓಕೆ ಕ್ಯಾಟ್ ತಗೊಂಡೋಗ್ಬಿಡುತ್ತೆ ಅಂದ್ರೆ ಅವ್ರು ಮಾಡ್ಬಿಡ್ತಾರೆ ಕೆಲಸ. ಡಾಗ್ ತಲೆಗೆ ಬಂದ್ರೆ ಡಾಗ್ ತಗೊಂಡೋಗ್ಬಿಡುತ್ತೆ ಅಂತ ಹೇಳಿರೋರು ಅಷ್ಟೇ. ಸೊ ಆ್ಯಂಡ್ ಮೋರ್ ಓವರ್, ಲೈಕ್ ನಮ್ಮ ಕಾಂಪೌಂಡ್ ಮೇಲೆಲ್ಲ ಫುಲ್ಲು ಪಾಟ್ ಇದೆ. ಸೊ ಇವಾಗ ತೊಗೊಂಡೋಗ್ಬೇಕಂದ್ರೂ ಕ್ಯಾಟ್ಸ್ ಆರ್ ಲೈಕ್ ವೆರಿ ಫ್ಲೆಕ್ಸಿಬಲ್, ಅದೊಂದು ಹೆಂಗೋ ಬಂದ್ಬಿಡುತ್ತೆ. ಇಷ್ಟು ದೊಡ್ಡ ಚಪ್ಪಲಿನ
ಸೊ ಆ ರೀತಿ ಎಷ್ಟೊಂದು ನಂಗೆ ಡೌಟು. ಆ್ಯಂಡ್ ನಾನು ಸಿನಾರಿಯಸ್ನ ವಿಜುವಲೈಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದು ಚಪ್ಪಲಿ ತೊಗೊಂಡೋಗ ಬಿದ್ದೋಗ್ಬಿಡುತ್ತೆ, ಇಲ್ಲ ಚಪ್ಪಲಿ ಬಿದ್ದೋಗ್ಬಿಡುತ್ತೆ, ಇಲ್ಲ ಪಾಟ್ ಈ ಥರದ್ದೆಲ್ಲ ವಿಜುವಲೈಸೇಷನ್ ನನಗೆ. ಆ್ಯಂಡ್ ಇನ್ನೊಂದು ಇನ್ಸಿಡೆಂಟು ಅಷ್ಟೇ, ಏನಂದರೆ ಇವಾಗ ನಾವು ಈ ಸಂಪುದು ಲಿಡ್ ಇರುತ್ತೆ ನೋಡು, ಅದಕ್ಕೆ ಪೇಂಟ್ ಹೊಡ್ಸಿದ್ದೀವಿ ನಾವು. ಆಬ್ವಿಯಸ್ಲಿ ಅದು ಕರೋಡ್ ಆಗಬಾರ್ದು ಅಂತ. ಬೇಸಿಕಲಿ ಯಾವ ಕಲರ್ ಪೇಂಟ್ ಹೊಡ್ಸಿದ್ದೀರಾ? ಮೆರೂನ್ ಥರದ್ದೇನೆ, ಆಯಿತಾ. ಸೊ ಬೇಸಿಕಲಿ ಪೇಂಟ್ ಯಾಕೆ ಓಡಿಸೋದು? ಟು ಅವಾಯ್ಡ್ ಕರೋಷನ್, ಟು ಅವಾಯ್ಡ್ ರಸ್ಟಿಂಗ್ ಆರ್ ವಾಟ್ ಎವರ್ ಅಲ್ವಾ. ಸೊ ನಾವು ಆಚೆ ಎಲ್ಲ ಕ್ಲೀನ್ ಮಾಡುವಾಗ ಮೈ ಡ್ಯಾಡ್ ಈಸ್ ಲೈಕ್, ಅಲ್ಲಿ ಸಂಪಿದ್ರ ಹತ್ರ ನೀರು ಹಾಕ್ಬೇಡ, ಅದು ತುಕ್ಕಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ನಾನಂದೆ ಪೇಂಟ್ ಹೊಡ್ಸಿದ್ದೀವಲ್ಲ, ತುಕ್ಕಿಡಿಯಲ್ಲ ಬಿಡಿ ಅಂತ ನಾನು. ಈಸ್ ಲೈಕ್ ಇಲ್ಲ ತುಕ್ಕಿಡಿಯುತ್ತೆ ಅಂತ. ನಾನು ಹೆಂಗುರು, ಅಲ್ಲಿ ಪೇಂಟ್ ಹೊಡ್ಸಿರೋದೇ ತುಕ್ಕಿಡಿಬಾರ್ದಂತ. ಸೊ ಅಲ್ಲಿ ಒಂದೊಂದ್ಸತಿ ಇವಾಗ್ಬೋದಾಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಮನೆ ಕಟ್ಟೋ ಟೈಮಲ್ಲೂ ಅಷ್ಟೇ, ಅವಾಗಲೂ ಹೇಳಿದ್ವಿ ಗ್ರಿಲ್ಸ್ ಎಲ್ಲ ಹಾಕ್ಸಿ, ಎಲ್ಲರೂ ಇಲ್ಲಿ ಗ್ರಿಲ್ಸ್ ಹಾಕ್ಸಿದ್ದಾರೆ, ನಮ್ಮ ಮನೆಗೂ ಹಾಕ್ಸಿ ಅಂತ. ಆ ಟೈಮಲ್ಲಿ ಗೊತ್ತಿಲ್ಲ, ಅಗೇನ್ ಅವ್ರ ಮೈಂಡಲ್ಲಿ ಏನಿತ್ತೋ, ಇಲ್ಲ ಬಜೆಟ್ ಕನ್ಸ್ಟೆಂಟ್ ಇತ್ತಾ, ಇಲ್ಲ ಏನಂತ ಗೊತ್ತಿಲ್ಲ ನನಗೆ, ಅವರು ಹಾಕ್ಸಿಲ್ಲ. ಆ್ಯಂಡ್ ಅವಾಗ ಯಾಕೆ ಹಾಕ್ಸಿಲ್ಲ ಅಂತ ಕೇಳಿದ್ದ ರೀಸನ್ ಅವ್ರು ಹೇಳಿದ್ದು ಕೇಳಿಬಿಟ್ಟು ಇದಂತೂ ನಾನು ಫುಲ್ ಸೈಕ್ ಆಗಿಬಿಟ್ಟೆ ನಾನು. ಐ ಹ್ಯಾಡ್ ನೋ ವರ್ಡ್ಸ್. ಅವ್ರೇನಂದ್ರಂದರೆ, ಗ್ರಿಲ್ಸ್ ಹಾಕಿದ್ರೆ ಕಳ್ಳನಿಗೆ ಇವ್ರ ಮನೆಯಲ್ಲಿ ಏನಾದರೂ ಇದೆ, ಅದಕ್ಕೋಸ್ಕರ ಗ್ರಿಲ್ಸ್ ಹಾಕ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಬರ್ತಾರೆ ಅಂತಂದರು. ನಾನು ಹೆಂಗೆ ಗುರು ಇದಕ್ಕೆ ಹೆಂಗೆ ನಾನು ಕೌಂಟ್ರ್ ಮಾಡೋದು? ನಾನು ಮೈಂಡ್ ಬ್ಲ್ಯಾಂಕ್ ಆಗಿಬಿಟ್ಟೆ ನಾನು. ಇಟ್ ಈಸ್ ಲೈಕ್ ನನಗೆ ಯಾಕೋ ಅನಿಸ್ತಾ ಇದೆ, ನಿಮ್ಮ ಫಾದರ್ಗೆ ಲೈಕ್ ರಾಬರ್ಸ್ ಅಥವಾ ಥೀವ್ಸ್ ಇಂದ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಚೈಲ್ಡ್ಹುಡ್ ಅಲ್ಲಿ, ಅದಕ್ಕೆ ಈಸ್ ಆಲ್ವೇಸ್ ವಿಜಿಲೆಂಟ್, ಲೈಕ್ ಒನ್ ಐ ಓಪನ್ ಅಂಡ್ ಸ್ಲೀಪಿಂಗ್ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಅದು ಇರುತ್ತೆ, ಲೈಕ್ ಹಿ ಹ್ಯಾಸ್ ಸೀನ್ ಲಾಟ್ ಆಫ್ ಥಿಂಗ್ಸ್ ಇನ್ ಹಿಸ್ ಲೈಫ್, ಲೈಕ್ ಅವ್ರ ಫ್ರೆಂಡ್ಸ್, ಫ್ಯಾಮಿಲಿ, ಅದರಲ್ಲೆಲ್ಲ ಎಷ್ಟೊಂದು ಆಗಿರುತ್ತೆ. ತುಂಬ ನೆಗೆಟಿವ್ಸ್ ಎಲ್ಲ ನೋಡಿರ್ತಾರಲ್ಲ, ಜನರಲ್ ತುಂಬ ನೆಗೆಟಿವ್ಸ್ ನೋಡಿರ್ತಾರಲ್ಲ. ಆ್ಯಂಡ್ ದ ಕಂಟೆಂಟ್ ಹಿ ವುಡ್ ಹ್ಯಾವ್ ಕನ್ಸ್ಯೂಮ್ಡ್ ವುಡ್ ಬಿ ಲೈಕ್ ಟೂ ಮಚ್ ನೆಗೆಟಿವ್ ದಟ್ ಇಟ್ ಹ್ಯಾಸ್ ಸ್ಟಕ್ ಇನ್ ಹಿಸ್ ಮೈಂಡ್ ಆ ಥರ. ಸೊ ವಾಟ್ ಎವರ್ ಹಿ ಸೀಸ್ ಇನ್ ಅ ಡೌಟ್ಫುಲ್ ವೇ ಥರ. ಇವಾಗ ಈ ರೀತಿ ಅಂದ್ರಲ್ಲ, ಸೊ ಅದು ಹೇಗೆ ನನಗೇನಂದರೆ, ಇವಾಗ ಕಳ್ಳ ಗ್ರಿಲ್ ಹಾಕಿರೋ ಮನೆಗೆ ನೋಡಿ ಅವ್ನು ಬರ್ತಾನೆ ಅಂತ ಹೇಳಿದ್ರೆ, ಇಟ್ ಈಸ್ ಲೈಕ್, ಇವಾಗ ನಾನು CCTV ಹಾಕಿದ್ದೀನಿ ಟು ಅವಾಯ್ಡ್ ಥಿಂಗ್ಸ್ ಆ್ಯಸ್ ಅ ಪ್ರಿಕಾಷನ್. ಓಕೆ, ಅಟ್ಲೀಸ್ಟ್ ಇದೆಲ್ಲ ನೋಡಿ ಅವ್ನು ಬರಲ್ಲ ಅಂತ ಹೇಳ್ಬಿಟ್ಟು. ಇಟ್ಸ್ ಲೈಕ್, ಈ ಮನೇಲಿ CCTV ಇದೆ, ನಾನು ಫುಲ್ ವೈರಲ್ ಆಗ್ತೀನಿ, ನಾನು ಹೋಗಿ ಈ ಮನೆಯಲ್ಲೇ ಕಳ್ತನ ಮಾಡ್ಬೇಕಂತ ಹೇಳ್ಬಿಟ್ಟು ಬರ್ತಾನೆ ಕಳ್ಳ. ಸೊ ಆ ರೀತಿ ಅದು. ಇಟ್ಸ್ ಲೈಕ್ ಡಿಫೀಟಿಂಗ್ ದ ಪರ್ಪಸ್ ಥರ. ಲೈಕ್ ಯು ಹ್ಯಾವ್ ಕ್ರಿಯೇಟೆಡ್ ಅ ಡಿಫೆನ್ಸ್ ಸಿಸ್ಟಮ್ ಆರ್ ವಾಟ್ ಎವರ್, and you are saying that will attract the thing. ಇವಾಗ ಆಂಟಿವೈರಸ್ ವೈರಸ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ, ಆ ರೀತಿ. ಅದು ಅಂದರೆ ಡಿಜಿಟಲ್ ಅಲ್ಲಿ ಕೆಲವೊಂದ್ಸತಿ ಆಗುತ್ತೆ, ಅದು ಬೇರೆ ವಿಷಯ. ಬಟ್ ರಿಯಾಲಿಟಿನಲ್ಲಿ ಹೇಳ್ತಿರೋದು ಆಗ್ಬೋದು ಆ ಥರ. ಏನಾದರೂ ತುಂಬ ದೊಡ್ಡ, ಇವಾಗ ತುಂಬ ಸೆಕ್ಯೂರಿಟಿ ಗಾರ್ಡ್ ಇರೋ ಮನೆ, ದೊಡ್ಡ ವಾಲ್ಸ್ ಹಾಕಿದ್ರೆ, ಪೀಪಲ್ ವಿಲ್ ಜನರಲಿ ನೋ, ಓಕೆ ಇವ್ರ ಮನೇಲಿ ಮೋಸ್ಟ್ಲಿ ಏನೋ ತುಂಬ ವ್ಯಾಲ್ಯೂಬಲ್ಸ್ ಇದೆ, ಅದರಿಂದನೇ ಇವರು ಇಷ್ಟೊಂದೆಲ್ಲ ಪ್ರಿಕಾಷನ್ಸ್ ತೊಗೊತಾ ಇದ್ದಾರೆ ಅಂತ. ದಟ್ ಈಸ್ ಆಲ್ಸೋ ಲೈಕ್ ಎ ಮೈಂಡ್ ಸೆಟ್. ಬಟ್ ಈ ಗ್ರಿಲ್ಸ್ ಹಾಕಿದ್ರೆ ಕಳ್ಳರಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋದೆಲ್ಲ, ದಟ್ ಇಸ್ ವೆರಿ ಫನಿ ಅಂತ. ಸಿ ಮ್ಯಾನ್, ದಟ್ ಐ ಅಗ್ರಿ, ಫೈನ್. ಇವಾಗ ಗ್ರಿಲ್ಸ್ ಹಾಕಿದ್ದಾರೆ ಇರುತ್ತೆ, ದಟ್ ಅಂಡ್ ಆಲ್ ಈಸ್ ಫೈನ್. ಬಟ್ ಯು ಆರ್ ಸೇಯಿಂಗ್ ಐ ಆಮ್ ನಾಟ್ ಪುಟ್ಟಿಂಗ್ ಇಟ್ ಬಿಕಾಸ್ ರಾಬರ್ ಮೈಟ್ ಥಿಂಕ್ ದಟ್ ವೇ. ಸೊ ನೀನು ಯಾಕೆ ಹಾಕಿಸ್ತಿಲ್ಲ ಅಂತ ಆ ರೀಸನಿಂಗ್ ಕೊಡ್ತಾರೆ ನೋಡು, ದಟ್ ವಾಸ್ ಲೈಕ್, ನಾನು ಐ ಗೇವ್ ಅಪ್ ಮ್ಯಾನ್. ಲೈಕ್ ಇದಕ್ಕೆ ಏನು ಮಾಡೋಕ್ಕಾಗಲ್ಲ, ಅದು ನೀನು ಕೌಂಟ್ರ್ ಮಾಡೋಕ್ಕೂ ಆಗಲ್ಲ. ಅದೇ ರೀತಿ ಎಷ್ಟೊಂದು ಆಗಿದೆ ಸಿನಾರಿಯೋಸು. ಇವಾಗ ನನಗೆ ನಾನು ಸ್ಕೂಲಲ್ಲಿ ಟೈಮಲ್ಲಿ ಇರೋವಾಗಲೆಲ್ಲನೂ ಅಷ್ಟೇ, ನನಗೆ ಸೆಲ್ಫ್ ಡಿಫೆನ್ಸ್ ಈ ಥರದ್ದೆಲ್ಲ ಕಲಿಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು. ಯಾವುದಾದ್ರು ಒಂದು ಸೆಲ್ಫ್ ಡಿಫೆನ್ಸ್ ಕಲಿಬೇಕು, ಕರಾಟೆ ಇದಿದಂತ. ಸೊ ನಾನು ಕೇಳಿದೆ ನಮ್ಮ ಡ್ಯಾಡಿಗೆ, ಈ ಥರ ಕರಾಟೆ ಇದೆಲ್ಲ ಕಲಿಬೇಕಂತ ಆಸೆ ಅಂತ ಹೇಳಿದ್ರು. ಅವ್ರು ಸಿಂಪಲಾಗಿ ಒಂದು ಹೇಳಿದ್ರು, ಒಂದು ದೂರದಿಂದ ಗನ್ ಇಟ್ಕೊಂಡು ನಿಂತ್ಕೊತಾನೆ, ಏನು ಮಾಡ್ತೀನಿ ನೀನು ಅಂತ. ಗನ್, ಓಕೆ. ನನಗೆ ಏನನ್ಸುತ್ತೆ ಅಂದರೆ, ಎಷ್ಟೊಂದು ಸರಿ ಲೈಕ್ ನನಗೂ ಈ ಥರ ಆಗಿದೆ. ಓಕೆ, certain times I'll be so occupied with something, or I will be preoccupied with many different things, or ಒಂದು I will not have the energy or the strength to think about it, because there are so many other things I have to take care of. At that point of time, I think every humans they just want to get out of that situation. They don't want to think about additional things, either on that day or for a certain amount of time, ಒಂದು. So whatever deterrent
ಫಸ್ಟ್ ಕಮ್ಸ್ ಟು ದರ್ ಮೈಂಡ್ ದೇಲ್ ಸೇ ಇಟ್. ಮೇ ಬಿ ನೀನು ಒಂದು ಫ್ಯೂ ಮಂತ್ಸ್ ಆದ್ಮೇಲೋ ಅಥವಾ ಯಾವಾಗಲೋ ಕೇಳಿದ್ರೆ ಅಥವಾ ಫ್ಯೂ ಮಂತ್ಸ್ ಮುಂಚೆನೋ you might have gotten a different answer ಅನ್ಸುತ್ತೆ. If you look at the person and he has time to actually think, if he's not looking busy or he's not stressed about something else, then he might have given, or he or she, whoever, a general person might have given a different answer to you. Like ನಾನು ಈ ಥರ ಮಾಡಿದ್ದೀನಿ. Whenever I don't want to think about something, I will just find some reason to stop the conversation there. ಬಟ್ ಆ ಥರ ಇರಲಿಲ್ಲ ಈ ಸಿಚುವೇಶನ್ಸ್ ಎಲ್ಲ. ಇದೆಲ್ಲ ಲೈಕ್ ನಾರ್ಮಲ್ ಕಂಡೀಷನ್. ಯಾಕಂದರೆ ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಮೆನಿ ಟೈಮ್ಸ್. ಇವಾಗ ನನಗೆ ಪಾರ್ಕರ್ ಕಲಿಬೇಕಂತಲೇ ಇತ್ತು. ಸೊ ನಮ್ಮ ತಂದೆಯವ್ರಿಗೆಲ್ಲ ತೋರಿಸ್ದೆ, ನೋಡಿ ಈ ಥರದ್ದು ಇದೆಲ್ಲ ಕಲಿಬೇಕಂತ. ಅವರು ಇಲ್ಲೆಲ್ಲಿ ಬಿಲ್ಡಿಂಗಿಂದ ಬಿಲ್ಡಿಂಗ್ ಆಡ್ತೀಯ, ವೈರಿಗೆ ಸಿಕ್ಕಾಕೊಂಡು ಬೀಳ್ತೀಯ ಕೆಳಗಡೆ ಅಂತಾರೆ. ಇವಾಗ ನೀನು ನನಗೆ ಆ ಥರ ಹೇಳಿದ್ರು ನಾನು ಅದೇ ಹೇಳಿರ್ತಾ ಇದ್ದೆ. ಸೊ ಈಸ್ ಲೈಕ್ ಹಿ ಟೆಲ್ಸ್ ದ ವಾಟ್ ಎವರ್ ರಿಯಾಲಿಟಿ ಆರ್ ವಾಟ್ ಎವರ್ ಇಟ್ ಈಸ್ ದೇರ್, ಹಿ ಟೆಲ್ಸ್ ಇಟ್. ಬಟ್ ನಾನು ಹೇಳೋದಂದ್ರೆ, ಸೆಲ್ಫ್ ಡಿಫೆನ್ಸ್ ಓಕೆ ಫೈನ್. ಇವಾಗ ಗನ್ನು ದೂರದಿಂದ ಪಾಯಿಂಟ್ ಔಟ್ ಮಾಡಿದ್ರೆ ಅಫ್ಕೋರ್ಸ್ ಏನು ಮಾಡ್ಬೇಕು ಗೊತ್ತಾಗಲ್ಲ, ಅದೆಲ್ಲ ಇರುತ್ತೆ. ಬಟ್ ವೆನ್ ಯು ಗೋ ಟು ಸೆಲ್ಫ್ ಡಿಫೆನ್ಸ್, ಅಟ್ಲೀಸ್ಟ್ ದೇ ವಿಲ್ ಟೆಲ್ ಯು ಸಮ್ ಕೈಂಡ್ ಆಫ್ ಪ್ರಿಕಾಷನ್ಸ್ ವಾಟ್ ಯು ನೀಡ್ ಟು ಡೂ ಆರ್ ವಾಟ್ ಎವರ್ ಅಲ್ವಾ. ಅದು ಹೇಳ್ತಿರೋದು. ದಟ್ ನಾಲೆಜ್ ಆಸ್ ಅ ನಾರ್ಮಲ್ ಕಾಮನ್ ಪರ್ಸನ್ ಹಿ ವೋಂಟ್ ಹ್ಯಾವ್ ದಟ್ ನಾಲೆಜ್. ವೆನ್ ಯು ಆರ್ ಗೆಟಿಂಗ್ ಇನ್ ಟು ಸೆಲ್ಫ್ ಇದೆಲ್ಲ ಅದಿರುತ್ತೆ. ಸೊ ಆ ಥರ ಹೇಳ್ತಿರೋದು. ಆ್ಯಂಡ್ ಲಾಸ್ಟ್ ರೆಸಾರ್ಟ್ನಲ್ಲಿ ಇನ್ಸ್ಟೆಡ್ ಆಫ್ ಬೀಯಿಂಗ್ ಅ ನಾರ್ಮಲ್ ಪರ್ಸನ್ ಆ್ಯಂಡ್ ದೆನ್ ಗಿವಿಂಗ್ ಅಪ್ ಆರ್ ವಾಟ್ ಎವರ್, ದ ಲೀಸ್ಟ್ ಮೂಮೆಂಟ್ ಸಮಥಿಂಗ್ ಏನಾದರೂ ಒಂದು ನೀನು ಗಟ್ಟಿ ಮುಟ್ಟಾಗಿದ್ದು ಏನೋ ಒಂದು ಟೆಕ್ನಿಕ್ ಏನೋ ಎಲ್ಲೋ ಒಂದು ಟೈಮಲ್ಲಿ ಯೂಸ್ ಆಗುತ್ತೆ ಅದು. ಆ ರೀಸನ್ಗೋಸ್ಕರ ನಾನು ಕಲಿಬೇಕಂತಿದ್ದಿದ್ದು ಅಷ್ಟೇ. ಇಟ್ಸ್ ನಾಟ್ ಲೈಕ್ ನಾನು ಕಲ್ತ್ಬಿಟ್ಟು ಟೂರ್ನಮೆಂಟ್ಗೆ ಹೋಗ್ತೀನಿ ಅದು ಇದು, ಇಲ್ಲಾಂದರೆ ಹೋಗ್ಬಿಟ್ಟು ಇರೋರು ಬರೋಗೆಲ್ಲ ಹೊಡೆದಾಕ್ಬಿಡ್ತೀನಿ, ಆ ಥರ ಎಲ್ಲ ಇರಲಿಲ್ಲ. ಸುಮ್ಮನೆ ಆ್ಯಸ್ ಅ ಸ್ಕಿಲ್ ಐ ಜಸ್ಟ್ ವಾಂಟೆಡ್ ಟು ಲರ್ನ್ ಇಟ್ ಸೊ ದಟ್ maybe we don't know when it might be helpful. It is always better to know a technique than to not know. But ಇನ್ನೊಂದು ಏನು ಗೊತ್ತಾ, no matter whatever techniques or things that you know, when it comes if there's a knife in action you cannot do anything. ಒಂದು ಚಾಕು ತಂದ್ರೆ ಮುಗೀತು. ಅದು ಇರುತ್ತೆ. ಜೊತೆಗೇನೆ ಮೇ ಬಿ ಟು ಸಮ್ ಪಾಯಿಂಟ್ ಟೆಕ್ನಿಕ್ಸ್ ಆಲ್ ದೋಸ್ ಥಿಂಗ್ಸ್ ವಿಲ್ ಕಮ್ ಇನ್ ಹ್ಯಾಂಡಿ. ಬಟ್ ಇವಾಗ ಮೂವಿ ಇಲ್ಲ ಜನರಲ್ ಆಗಿ ಬೇರೆ ಇದರಲ್ಲೆಲ್ಲ ತೋರಿಸ್ತಾರೆ ನೋಡು, ಒಬ್ಬ 5 ಜನ ಕೊಡಿಯೋದು, ಈ ಥರದ್ದೆಲ್ಲ ವೆರಿ ಅದೆಲ್ಲ ಬರೀ ಡೋಂಗಿನೇ. ಆ್ಯಂಡ್ ಮೋರ್ ಓವರ್, ಈವನ್ ಇಫ್ ಯು ನೋ ದಟ್ ಟೆಕ್ನಿಕ್ಸ್, ಯುವರ್ ಬಾಡಿ ನೀಡ್ಸ್ ಟು ಬಿ ಕಂಡೀಷನ್. ದಟ್ ಈಸ್ ದ ಮೇನ್ ಥಿಂಗ್. And brute strength can beat you. It is not like how they say, okay, technique will defeat brute strength. That's the full dabba ado. If a small kid knows technique, it is not going to stop a fully grown 6 feet or 6.5 feet man, like full well-built man, from stopping him from getting attacked. Andre brute strength matters so much more sometimes than technique. So ನಾನು ಯಾವ ರೀತಿ ಹೇಳ್ತಿರೋದಂದರೆ, ಇವಾಗ ಕರಾಟೆನಲ್ಲಿ ಮೇ ಬಿ ಒಂದಷ್ಟು ಸ್ಟ್ಯಾನ್ಸಸ್ ಆರ್ ಎನಿ ಮಾರ್ಷಲ್ ಆರ್ಟ್ಸ್ ಇದು ತೊಗೊಂಡ್ರು ಅವ್ರದ್ದೇ ಆದಂಥ ಒಂದಷ್ಟು ಸ್ಟ್ಯಾನ್ಸು, ಪೋಸಸ್, ವಾಟ್ ಎವರ್ ಇದೆಲ್ಲ ಇರುತ್ತೆ. ನೀನು ಅದೆಲ್ಲ ಕಲ್ತ್ಕೋತೀಯ. ಬಟ್ ನೀನು ಬಾಡಿ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಯೂಸ್ ಇಲ್ಲ. ಸೊ ನಿನ್ನ ಬಾಡಿನ ಕರೆಕ್ಟಾಗಿ ಕಂಡೀಷನ್ ಮಾಡಿ, ಯುವರ್ ಬಾಡಿ ಶುಡ್ ಬಿ ಏಬಲ್ ಟು ವಿತ್ಸ್ಟ್ಯಾಂಡ್ ದ ಬ್ಲೋಸ್ ಆರ್ ವಾಟ್ ಎವರ್. ಬರೀ ನೀನು ಏನಾದರೂ ಬರೀ ಟೆಕ್ನಿಕ್ ಕಲ್ತ್ಬಿಟ್ಟು ದಿನ 5 kg ಚಿಪ್ಸ್ ತಿಂತಾ ಇದ್ರೆ ಆಗೋದಿಲ್ಲ. ಅವನು ಅಲ್ಲಿಂದ ಏನಾದರೂ ಒಂದು ಹೊಡಿತಾನೆ, ಕೈ ಯಾವಾಗ ಕೈ ನೋವ್ತಾ ಇದೆ ಅಂತ ಹೇಳಿದ್ರೆ ಏನು ಯೂಸು? ಇವಾಗ ನನಗೆ ಗೊತ್ತಾಗಬೇಕಾಗಿದೆ, ಲೈಕ್ ಡೂ ಆಲ್ ಸ್ಟ್ಯಾಂಡ್ ಅಪ್ಸ್ ಹ್ಯಾವ್ ದ ಪವರ್ ಆಫ್ ವಿಜುವಲೈಸೇಷನ್, ಆರ್ ಆರ್ ದೇ ಲೈಕ್ ದೇರ್ ವಿಲ್ ಬಿ 10% ಆಫ್ ಪೀಪಲ್ like there will be stand-ups among the 10% who cannot visualize in the world also. So they are also doing things a different way. ಇರುತ್ತೆ. ಅಂದರೆ ತುಂಬ ಜನ ಇವಾಗ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋತಾರಲ್ಲ. ಸೊ ದೇರ್ ಈಸ್ ನಾಟ್ ಮಚ್ ನೀಡೆಡ್ ಆಫ್ ಎನಿ ವಿಜುವಲೈಸೇಷನ್. ಆ್ಯಂಡ್ ಅದು ಇವಾಗ ಇನ್ನೊಂದು ನಿಮಗೆ ವಿಜುವಲೈಸೇಷನ್ದು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಕೇಲಿ ಕಾಲೇಜ್ನಲ್ಲಿರುವಾಗ ಹಿಂಗೇನೆ ನನಗೆ ತುಂಬ ಆ ಟೈಮಲ್ಲಿ, ಇವಾಗಲೂ ಅಷ್ಟೇ, ಜೋಕ್ಸ್ಗಳು ಕೇಳೋಕ್ಕೆ ಇಷ್ಟ. ಆ್ಯಂಡ್ ಐ ವಾಂಟ್ ಟು ನೋ ದ ಕೈಂಡ್ ಆಫ್ ಹ್ಯೂಮರ್, ಅಥವಾ ಏನಂತಾರೆ ಅದಕ್ಕೆ, ಹ್ಯೂಮರ್ ಸೆನ್ಸಾ ಇಲ್ಲ ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್, ಬೇರೆಯವ್ರದ್ದು ಯಾವ ರೀತಿ ಇದೆ ಅಂತ ತಿಳ್ಕೊಳಕ್ಕೆ ಆಸೆ ನನಗೆ. ಸೊ ನಾನು ಯಾವ ರೀತಿ ಅಂದರೆ, ಐ ಲಾಫ್ ಎಟ್ ದ ಲೇಮೆಸ್ಟ್ ಜೋಕ್ಸ್. ಸೊ ಇವಾಗ ಸುಮ್ಮನೆ ಇವಾಗ ಯಾರೋ ಹಿಂಗೆ ಹೋಗ್ತಾ ಇರ್ತಾನೆ, ಸಡನ್ನಾಗೆ ಕಾಲು ಎಡಗೆ ಬಿದ್ದೋಗ್ತಾನೆ ಅನ್ಕೋ, ಅದಕ್ಕೂ ನಗ್ತೀನಿ ನಾನು. ದಟ್ ಕಮ್ಸ್ ಲೈಕ್ ನ್ಯಾಚುರಲಿ ಥರ. ಆ್ಯಂಡ್ ಇಫ್ ದ ಫಾಲ್ ಇನ್ ಅ ಫನಿ ವೇ,
ಫನ್ನಿ ವೇ ಈಗ ಅಂದರೆ ಅದೇ ಯಾಕೋ ಇವಾಗ ಅದು ನಂಗೆ ಸೆನ್ಸ್ ಆಫ್ ಹ್ಯೂಮರ್ ಕಡಿಮೆ, ಸ್ವಲ್ಪ ಶೇಡ್ ಅಂಡ್ ಫ್ರಾಡ್ ಅನಿಸ್ತಾ ಇದೆ. ಯಾರಿಗೆ? ನೀನು ಎಲ್ಲ ಜನ ಬಿದೋಗ್ಬಿಟ್ಟು ನಾನು ಬಿದೋಗ್ಬಿಟ್ಟು ಅವರು ಏಟ್ ಮಾಡ್ಕೊಂಡ್ರೆ ನಗ್ತಾ ಇದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, ಅಂದರೆ isn't it like shade and fraud? ಏನು ಶೇಡ್ ಅಂಡ್ ಫ್ರಾಡ್ ಅಂದರೆ? It is when people are laughing when others are in pain. ಹೌದು, ಹಾಗೆ ನೋಡೋಕೋದ್ರೆ ಯು ಶುಡಂಟ್ ಬಿ ಲಾಫಿಂಗ್ ಅಟ್ ಎನಿ ಆಫ್ ದ ಕಾರ್ಟೂನ್ಸ್ ದಟ್ ಯು ಸಿ. ಅಲ್ಲಿ ಕೂಡ ಅಷ್ಟೇ, ಇನ್ನೊಬ್ರಿಗೆ ಹರ್ಟ್ ಆಗ್ತಿರುತ್ತೆ, ಅದನ್ನ ನೋಡ್ಬಿಡ್ತಾನೆ ನಾನು ಹೋಗ್ತಾ ಇರ್ತೀವಿ. ನೀನು ಟಾಮ್ ಅಂಡ್ ಜೆರ್ರಿ ನೋಡೋವಾಗ ಡಿಡ್ ಯು ಎವರ್ ರಿಯಲೈಸ್ ಆರ್ ಡಿಡ್ ಯು ಎವರ್ ಥಿಂಕ್ ಜೆರ್ರಿ ವಾಸ್ ನಾಟ್ ಗುಡ್? ಅಂದರೆ ಅದೇ ಅದ್ರ ಲೈಫ್ನ ಬಚಾವ್ ಮಾಡ್ಕೊಳ್ಳೋಕ್ಕೆ ಅದು ಬೇರೆಯವ್ರಿಗೆಲ್ಲ ಇದು ಟಾಮಿಗೆ ಅಷ್ಟು ಕಾಟ ಕೊಡೋದು. ಟಾಮ್ ಕೂಡ ಕಾಟ ಕೊಡ್ತಿದ್ದಿಲ್ಲ ಅಂತ ಹೇಳಲ್ಲ. ಬಟ್ ಎಷ್ಟೊಂದು ಸರಿ ಜೆರ್ರಿ ವಿಲ್ ಲೈಕ್ ತೀಟೆ ಮಾಡೋದು ಟಾಮ್ಗೆ ಅಂಡ್ ಟ್ರೈ ಟು ಗೆಟ್ ಹಿಮ್ ಇನ್ ಟು ಸಿಚುವೇಶನ್ಸ್ ವೇರ್ he'll try to antagonize Tom and try to ಏನಂತಾರೆ ಟೆಂಪ್ಟ್ ಮಾಡೋಕ್ಕೆ ಟಾಮ್ನ. ಡಸಂಟ್ he do it a lot of times? ಅವಾಗಲೂ ಯು ವರ್ ರೂಟಿಂಗ್ ಫಾರ್ ಜೆರ್ರಿ ಓನ್ಲಿ, ಲೈಕ್ ಐ ವಾಸ್ ಅಟ್ ಲೀಸ್ಟ್ ರೂಟಿಂಗ್ ಫಾರ್ ಜೆರ್ರಿ. ಅಂದರೆ I don't know. ಕ್ಯಾರೆಕ್ಟರ್ನ ಅವರು ಲೈಕ್ ಆ ಕಾರ್ಟೂನ್ಸ್ ಎಲ್ಲ ತೋರಿಸೋದೇ ಆ ರೀತಿ ಅಲ್ವಾ. ಸಿ ದೆಲ್ ಬಿ ಅ ಮೇನ್ ಹೀರೋ ಕೈಂಡ್ ಆಫ್ ವಿಚ್ ದೇ ವಾಂಟ್ ಪೀಪಲ್ ಟು ಟೇಕ್ ಇಟ್ ಆಸ್ ಥರ. ಸೊ ಇವಾಗ ಟಾಮ್ ಏನೇನೋ ಮಾಡ್ತಾನೆ, ಕಷ್ಟಪಟ್ಟು ಇದೆಲ್ಲ ಮಾಡ್ತಾನೆ, ಸಕ್ಸಸ್ ಆದ್ರೂ ಕಡೆಗೆ ಜೆರಿನೇ ವಿನ್ ಆಗ್ತಾನೆ ಆ ರೀತಿ. ಸೊ ಅದೆಲ್ಲ ಆನಿಮೆ ಥರ. ಇವಾಗ ನರುಟೋ ಎಷ್ಟು ಸತಿ ಓಡಿಸ್ಕೊಂಡ್ರು, ಎಷ್ಟೇ ಪವರ್ಫುಲ್ ಬೇರೆ ಎನಿಮಿ ಇದ್ರೂ ಅವನೇ ಗೆಲ್ತಾನೆ. ಇವಾಗ ನೀನು ಡೆತ್ ನೋಟ್ ನೋಡಿದ್ಯಾ ಅಲ್ವಾ? ಹ್ಞೂ. ಡೆತ್ ನೋಟಲ್ಲಿ ಡಿಡ್ ಯು ವಾಂಟ್ ಎಲ್ ಟು ವಿನ್ ಆರ್ ಡಿಡ್ ಯು ವಾಂಟ್ ಲೈಟ್ ಟು ವಿನ್? ನನಗೆ ಅದರಲ್ಲಿ ನೀರೋ ಇಷ್ಟ ಆಯ್ತಾ ನನಗೆ. ಓಕೆ, ಇದನ್ನ ವಿಚಿತ್ರ ಅನಿಸ್ತಾ ಇದೆ ನನಗೆ. ಇಟ್ ಈಸ್ ಅ ಡಿಫ್ರೆಂಟ್ ಥಿಂಗ್ ಯು ಆರ್ ಸೇಯಿಂಗ್. ಎಮ್ ಎಲ್ಲ ಬಿಡು. ಡಿಡ್ ಯು ವಾಂಟ್ ಲೈಟ್ ಟು ವಿನ್ ಆರ್ ಎಲ್ ಟು ವಿನ್? ಆ ಥರ ಏನಿಲ್ಲ, ನಾನು ಅದು ಸುಮ್ಮನೆ ಇದ್ರ ಥರ ನೋಡಿದೆ, ನಾರ್ಮಲ್ ಸ್ಟೋರಿ ಇದ್ರ ಥರ. ಓಕೆ, ಸೊ ಲೈಕ್ ಐ ನೋ ಲೈಟ್ ಇಸ್ ಅ ಬ್ಯಾಡ್ ಗೈ, ಬಟ್ ಐ ಸ್ಟಿಲ್ ವಾಂಟೆಡ್ ಲೈಟ್ ಟು ವಿನ್. ಓಕೆ, ಬಟ್ ನನಗೆ ಆ ಥರ ನೋಡೋಕೋದ್ರೆ ನನಗೆ ಅಂದರೆ ಎಲ್ಲಿ ಕ್ಯಾರೆಕ್ಟರ್ ಇಷ್ಟ ಆಯ್ತು. ಸೊ ನಾನು ಆ್ಯನಿಮೆ ಇದೆಲ್ಲ ನೋಡೋವಾಗ ಐ ಜಸ್ಟ್ ಲೈಕ್ ದ ಕ್ಯಾರೆಕ್ಟರ್ಸ್ ಆರ್ ವಾಟರ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ನಂಗೆ ಅದರಲ್ಲಿ ನೀರೋದು ಕ್ಯಾರೆಕ್ಟರ್ ಇಷ್ಟ ಆಯಿತು. ಅದು ಗೊತ್ತಿಲ್ಲ, ಎಲ್ಲೂ ಚೆನ್ನಾಗಿದ್ದ, ಎಲ್ಲೂ ಇಷ್ಟ ಆಯಿತು. ನೀರೋನು ಇಷ್ಟ ಆದ ನನಗೆ. ಲೈಕ್ ನನಗೆ ಏನನ್ಸುತ್ತೆ ಅಂದರೆ, ಬಿಕಾಸ್ ಎಲ್ ಇಸ್ ದ ಪ್ರೊಟ್ಯಾಗನಿಸ್ಟ್, ಐ ಮೀನ್ ಸಾರಿ ಲೈಟ್ ಇಸ್ ದ ಪ್ರೊಟ್ಯಾಗನಿಸ್ಟ್ ಅಲ್ವಾ? ಸೊ I always start seeing things from a protagonist point of view. And I sort of feel whatever he is doing is correct. Like he's the hero, he's the champion. Even though on the inside I know, okay, Light is going wrong initially, even though his intentions were right, his actions are wrong anta. I get it on an intellectual level. But on an emotional level, because I'm seeing everything through his perspective, I start rooting for that character. I don't really know what it is, but ನಂಗೆ ಆ ಥರ ಸ್ವಲ್ಪ I'm sort of loyal to the, not even loyal, it is more like I've seen him go through things. ಅದಕ್ಕೋಸ್ಕರ ಅನ್ಸುತ್ತೆ. Maybe because I know more about the character than I know about L or anything like that. I know Maybe, Light more. ಸೊ ಮೇ ಬಿ ಎಲ್ ಮೇಲೆ ಇನ್ನೊಂದು ಎಪಿಸೋಡ್ ತರ್ಬಿಟ್ಟು ಅವನು ಇದೆಲ್ಲ ಹೋಗಿದ್ದ, ಅವಂದೇ ಇನ್ನೊಂದು ಸೀರೀಸ್ ತೆಗೆದಿದ್ರೆ then I would be rooting for L. Yeah. ಸೊ ಈ ಥರ ಲೈಕ್ ನನಗೆ ಸ್ಟ್ಯಾಂಡಪ್ಪು ಈ ರೀತಿ ಅನ್ಸುತ್ತೆ ನನಗೆ ಎಷ್ಟೊಂದು. ಆ್ಯಂಡ್ ಎಸ್ಪೆಷಲಿ ನನಗೆ ಬಿಸ್ವಾ ಕಲ್ಯಾಣ್ ರಾತ್ ಇದ್ದಾನೆ ನೋಡು, ಅವ್ನು ತುಂಬ ಇಷ್ಟ. ಅವ್ನು ಮಾಡೋದು ಅವನದು ಇದೇ ರೀತಿ ಟು ದ ಫೇಸ್ ಕಾಮಿಡಿ ಆ್ಯಂಡ್ ಒಂಥರ ಹಾರ್ಶ್ ಟ್ರೂತ್ಸು ಆ ರೀತಿ, ಆ್ಯಂಡ್ ನೋ ಶಿಟ್ ಗಿವಿಂಗ್ ಟೈಪ್ಸ್. ಸೊ ನಂಗೆ ಆ ಥರದವ್ರು ತುಂಬ ಇಷ್ಟ, ಆ ಥರದ ಕಾಮಿಡೀಸ್ ಎಲ್ಲ. ಅಂದ್ರೆ ನೀನು AIB ನೋಡಿರ್ತೀಯ ಅನ್ಸುತ್ತೆ. AIB ಅಂದರೆ ಎಷ್ಟೊಂದು ಫುಲ್ ನೋಡಿಲ್ಲ, ಕೆಲವೊಂದಷ್ಟು ನೋಡಿದ್ದೀನಿ. ಈ ಅವ್ರದ್ದು ಆನೆಸ್ಟ್ ಸೀರೀಸ್ ಅಲ್ಲ? ಆನೆಸ್ಟ್ ಸೀರೀಸ್ ನೋಡಿದ್ದೀನಿ. ಆಮೇಲೆ ರೋಸ್ಟ್ ಮಾಡ್ತಾರೆ ನೋಡು, ಒಂದಿತ್ತು. ಅದರಲ್ಲಿ ಒಬ್ಬ ಬ್ಲ್ಯಾಕ್ ಕಾಮಿಡಿಯನ್ ಒಬ್ಬ ಇರ್ತಾನೆ, ಫುಲ್ ಕಪ್ಪಗಿರ್ತಾನೆ ಅವ್ನು ನೋಡೋಕ್ಕೆ. ಅವನಿಗೆ ರಣವೀರ್ ಸಿಂಗು ಬಂದು ಆಗಾಯ ಅಮಾವಾಸ್ಯ ಅಂತ ಇದೆಲ್ಲ ನೋಡಿದಾಗ ನಂಗೆ ನಗು ಬರುತ್ತೆ. ದೇರ್ ಮೈಟ್ ಬಿ ಪೀಪಲ್ ಹೂ ಮೈಟ್ ಗೆಟ್ ಅಫೆಂಡೆಡ್ ವೆನ್ ದೇ ಹಿಯರ್ ಅಬೌಟ್ ರೇಸಿಸ್ಟ್ ಜೋಕ್ ಆರ್ ವಾಟರ್. ನನಗೆ ಆ ರೀತಿ ಎಲ್ಲ ಏನು ಅನ್ಸಲ್ಲ. ಐ ಟೇಕ್ ಇಟ್ ಆಸ್ ಕಾಮಿಡಿ
And if the other person is not getting offended, then there's no need to get offended on it. When the person who's making fun and the person who's getting made fun of, if they are okay with it, and the Yeah. premise is such that, then you don't have to take everything seriously. And many times I feel even the person who's getting outraged alva, internally he might also find it funny, but he has to put up like an act or a show that they're morally right or they are in the right path, they're politically correct, ಆ ಥರ ಏನೋ ಒಂಥರ ಲೈಕ್ ಈಗೋ ಟೈಪ್ ಅಥವಾ ಏನೋ ಒಂದಿರುತ್ತೆ, ಲೈಕ್ ದೇ ಆರ್ ಬೆಟರ್ ದೆನ್ ಎವ್ರಿ ಒನ್ ಎಲ್ಸ್ ಅಂತ, ಆ ಥರ ಏನೋ ಒಂದು ದೇ ಆರ್ ಫೇರರ್ ದೆನ್ ಎವ್ರಿ ಒನ್ ಎಲ್ಸ್ ಅಂತ. ಅಂದರೆ ಫೇರರ್ ಅಂದರೆ ಆ ಥರ ಟರ್ಮ್ಸಲ್ಲ, ದೇ ಆರ್ ಮೋರ್ ಫೇರ್ ಮೈಂಡೆಡ್ ದೆನ್ ಎನಿ ಒನ್ ಎಲ್ಸ್ ಅಂತ, ಆ ಥರ ಏನೋ ಒಂದಿರುತ್ತೆ. ಸೊ ದೇ ಹ್ಯಾವ್ ಟು ಪುಟ್ ಆನ್ ಎ ಶೋ ದಟ್ ದೇ ಆರ್ ಔಟ್ರೇಜ್ಡ್ ಆರ್ ಸಮಥಿಂಗ್, ಆ ಥರ ಕೆಲವು ಸರಿ ನಂಗೆ ಅನ್ಸುತ್ತೆ. ಅದು ಇರ್ಬೋದು. ಆ್ಯಂಡ್ ಇಟ್ ಆಲ್ಸೋ ಮೈಟ್ ಬಿ ದಟ್ ದೇ ಮೈಟ್ ಹ್ಯಾವ್ ಬೀನ್ ಗಾನ್ ಥ್ರೂ ಸಮಥಿಂಗ್ ಇನ್ ದರ್ ಲೈಫ್ ವಿಚ್ ಮೈಟ್ ಆಲ್ಸೋ ಬಿ ದ ರೀಸನ್ ಫಾರ್ ಇಟ್. ಇವಾಗ ಅವ್ರ ಲೈಫಲ್ಲಿ ಏನೋ ದೊಡ್ಡ ಇನ್ಸಲ್ಟ್ ಈ ಥರ ಏನೋ ಆಗಿರ್ಬೋದು, ದೇ ಮೈಟ್ ಹ್ಯಾವ್ ಫೇಸ್ಡ್ ಲೈಕ್ ಸಿಚುಯೇಷನ್ಸ್, ಅವ್ರಿಗೆ ಅದ್ ನೆನಪಾಗ್ಬಿಡ್ಬೋದು ಅಥವಾ ಏನೋ. ಸೊ ದಟ್ ಮೈಟ್ ಟ್ರಿಗರ್ ದೆಮ್. ಸೊ ಈ ರೀತಿ ಎಷ್ಟೊಂದು ಇರುತ್ತೆ. ಸೊ ಐ ಡೋಂಟ್ ನೋ, ಬಟ್ ಅಗೇನ್ ನಾನು ಹೇಳಲ್ವಾ, ಸೊ ನಿಮ್ದ್ರಲ್ಲಿ ಈ ಥರದ್ದೆಲ್ಲ ಟ್ರಾಮಾಸ್ ಇದೆಲ್ಲ ಏನೋ ಇದೆ ಅಂತ ಹೇಳಿದ್ರೆ, ವೈ ಡು ಅಟೆಂಡ್ ಸಚ್ ಶೋಸ್, ಆ ಥರ ಹೇಳೋದು. ವೆನ್ ಯು ನೋ ದಟ್ ಥಿಂಗ್ಸ್ ಲೈಕ್ ದಟ್ ಆರ್ ಲೈಕ್ಲಿ ಟು ಅಕರ್. ಅದಕ್ಕೆ ನಿರೂಪ್ ಮೋಹನ್ ಅವರು ಚೆನ್ನಾಗಿ ಹೇಳ್ತಾರೆ. ಅವನೇನಂದರೆ, ನಮ್ಮ ಒಂದಷ್ಟು ಜನರು ಏನು ಮಾಡ್ತಾರಂದರೆ, ಲಿಂಬೆಹಣ್ಣು ರಸನ ಬೆಳ್ಳಲ್ಲಿ ಹಿಂಗೆ ಇಟ್ಕೊಂಡ್ಬಿಟ್ಟು ಖಾರದ ಪುಡಿ ಆಡ್ಕೊಂಡು ಹಿಂಗೆ ಕಾಯ್ಕೊಂಡಿರ್ತಾರೆ. ಯಾವಾಗ ಇದು ಯಾರು ಇಡೋದು ಅಂತ ಹೇಳ್ಬಿಟ್ಟು ಈ ಥರ ವರ್ಡ್ಸ್ ಎಲ್ಲ ನಾವು ಹಾಕ್ಬೋದಾ ಈ ಬ್ಲೀಪ್ ಮಾಡೋ ಇದೆಲ್ಲ? ಯಾಕೋ ಇದೆಲ್ಲ ನಾನು ಎಕ್ಸ್ಪ್ಲಿಸಿಟ್ ಕಾಂಟೆಂಟ್ ಇಲ್ಲ ಅಂತ ಬರ್ದಿದ್ದೀನಿ. ಇದು ಎಕ್ಸ್ಪ್ಲಿಸಿಟ್ ಆಮೇಲೆ ಫ್ಲಾಗ್ ಆಗ್ಬಿಟ್ಟು ಏನಾದ್ರು ಆಗ್ಬಿಟ್ರೆ ಸ್ವಲ್ಪ ವರ್ಡ್ಸ್ ಎಲ್ಲ ಸ್ವಲ್ಪ ಬ್ಲೀಪ್ ಮಾಡ್ಬಿಡು ಆಯ್ತಾ? ನಂಗೆ ಗೊತ್ತಿಲ್ಲ ಟೈಮ್ ಫ್ರೇಮು, ಬಟ್ ಅವರು ಬ್ಯಾಕಾಗಿ ಇಡಬೇಕು ಅಂತ ನೋಡ್ತಾ ಇರ್ತಾರೆ ಅವರು. ಸೊ ಈ ಥರ ಜನರು ಇರ್ತಾರಂತೆಲ್ಲ ಹೇಳ್ತಾರೆ ಅವರು. ಆ್ಯಂಡ್ ಮೋರ್ ಓವರ್ ಇದು ಟೈಮಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ಕಾಮಿಡಿನಲ್ಲೂ. ಆ್ಯಂಡ್ ಕಾಮಿಡಿ ಆ್ಯಕ್ಟರ್ಸ್ನಲ್ಲೂ ಅಷ್ಟೇ. ನನಗೆ ಕೋಮಲ್ ಫಿಲಮ್ಸ್ ತುಂಬ ಇಷ್ಟ. ಯಾಕಂದರೆ ತುಂಬ ಆ್ಯಕ್ಟಿಂಗ್ ಬಿಟ್ಟು ಒಂದು ಆ್ಯಕ್ಷನ್ ಮಧ್ಯದಲ್ಲಿ ಒಂದಷ್ಟು ಚಿಕ್ಕ ಚಿಕ್ಕ ಆ್ಯಕ್ಷನ್ಸ್ ಮಾಡ್ತಾರೆ ಅವರು. ಆ್ಯಂಡ್ ಆ ಗ್ಯಾಪಲ್ಲಿ ಒಂದಷ್ಟು ವರ್ಡಿಂಗ್ಸ್ ಎಲ್ಲ ಕೊಡ್ತಾರೆ. ಅದೆಲ್ಲ ಕೇಳೋಕ್ಕೆ ಜಗ್ಗೇಶ್ ಅವರು ಬ್ರದರ್. ಇವನು ಓಕೆ ಓಕೆ ಗೊತ್ತು ಗೊತ್ತು. ಇವನು ಜಗ್ಗೇಶ್ ಬ್ರದರ್ ಏನು? ಸೊ ಅವನದು ಕಾಮಿಡಿ ಫಿಲಮ್ಸ್ ನಂಗೆ ತುಂಬ ಇಷ್ಟ ಒಂದು. ಆ್ಯಂಡ್ ಕಾಶಿನಾಥ್ದು ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ. ಆ್ಯಂಡ್ ನೀನು ಕಾಶಿನಾಥ್ ಅವ್ರ ಫಿಲಮ್ಸ್ ಎಲ್ಲ ನೋಡಿದ್ರೆ, ಆಗಿನ ಕಾಲದಲ್ಲೆಲ್ಲ ನೀನು ಆ ಕ್ಯಾರೆಕ್ಟರ್ನ ನೋಡಿದ್ರೇ ನಿಂಗೆ ನಗು ಬರುತ್ತೆ. ಆ ಥರ ಕ್ಯಾರೆಕ್ಟರ್ನ ಅವ್ರು ತೊಗೊಳ್ಳೋದು. ಸೊ ಯು ಡೋಂಟ್ ಈವನ್ ಹ್ಯಾವ್ ಟು ಡೂ ಎನಿಥಿಂಗ್. ದೇರ್ಸ್ ನೋ ನೀಡ್ ಟು ಡೂ ಸ್ಕ್ರಿಪ್ಟ್ ಆರ್ ಎನಿಥಿಂಗ್, ವರ್ಕ್ ಆನ್ ಸ್ಕ್ರಿಪ್ಟ್ ಆರ್ ಎನಿಥಿಂಗ್. ಜಸ್ಟ್ ದ ವೇ ಹಿ ಪಿಕ್ಸ್ ದ ಕ್ಯಾರೆಕ್ಟರ್ಸ್, ಅವ್ರು ನೋಡೋಕೆ ವಿಷುವಲಿನೇ ಆ ರೀತಿ ಇರ್ತಾರೆ ಅವರು. ಅವ್ರ ಮಖನೇ ನೀನು ನೋಡೇ ಇರಲ್ಲ ಆ ರೀತಿ ಒಬ್ಬ ವ್ಯಕ್ತಿನ. ಅವ್ರು ನೋಡಿದ ತಕ್ಷಣ ಏನು ಗುರು ಹಿಂಗಿದೆ ಒಂದು ಮಖ ಅಂತ ಅನಿಸುತ್ತೆ. ನೋಡೋಕ್ಕೆ ಒಂದು ವಿಕಾರವಾಗಿರ್ತಾನೆ. ಆ್ಯಂಡ್ ಅದನ್ನು ಕ್ಯಾರೆಕ್ಟರ್ನಲ್ಲಿ ಅವ್ರನ್ನ ತೋರಿಸೋದು ಅಷ್ಟೇ. ಸೊ ಇವಾಗ ಒಂದೊಂದು ಸತಿ ಅಸಹ್ಯವಾಗಿರ್ತಾರೆ ನೋಡೋಕ್ಕೆ, ಅವ್ರನ್ನ ಸುಂದ್ರಿ ಅಂತ ಇಡೋದು, ಈ ಥರದ್ದು. ಆ್ಯಂಡ್ ಅವನ್ನೆಲ್ಲ ತುಂಬ ಪ್ಯಾರಾಡಾಕ್ಸ್ ಥರದ್ದು. ಆ್ಯಂಡ್ ಅವನು ತುಂಬ ಬಂದು ವಿಷುವಲ್ ಕಾಮಿಡಿ ಥರ. ಆ್ಯಂಡ್ ಎಷ್ಟೊಂದು ಕಡೆ ತುಂಬ ಎಕ್ಸಾಜುರೇಟೆಡ್ ಥರನೂ ಇರುತ್ತದು, ಬಟ್ ಇಟ್ ಮೇಕ್ಸ್ ಇಟ್ ಲುಕ್ ಫನ್ನಿ ಥರ. ಅವ್ನು ಫುಲ್ಲು ಬರೀ ಡಬಲ್ ಮೀನಿಂಗ್ ಅಂತ ಕೇಳಿದ್ದೆ ಅಷ್ಟೇ ಅವ್ನ ಮೂವೀಸ್ ಎಲ್ಲ. ಅವ್ನು ನಾನು ಯಾವ ಮೂವೀಸ್ ನೋಡಿದ್ದೀನಿ ಅಂದರೆ ಇಶ್ ಫಿಲಮ್ ಅಂತ ಬಂದಿತ್ತಲ್ಲ, ಹಾರರ್ ಮೂವಿ, ಅದು ನೋಡಲಿ ನಂಗೆ ತುಂಬ ಇಷ್ಟ ಆಗಿದೆ. ಐ ಥಿಂಕ್ ದಟ್ ಇಸ್ ಮೇ ಬಿ ದ ಸೆಕೆಂಡ್ ಬೆಸ್ಟ್ ಹಾರರ್ ಮೂವಿ ಎವರ್ ಕ್ರಿಯೇಟೆಡ್ ಬೈ ಇನ್ ಕನ್ನಡ ಫಿಲಮ್ ಇಂಡಸ್ಟ್ರಿ. ನನಗೆ ಫಸ್ಟ್ ಬೆಸ್ಟ್ ಏನು ಆಪ್ತಮಿತ್ರ ಅನ್ಸುತ್ತೆ. ಅದು ನನಗೆ ಆಲ್ ಟೈಮ್ ಫೇವ್ರೆಟ್ ಕನ್ನಡ ಮೂವಿ, ಲೈಕ್ ಹಾರರ್ ಅಲ್ಲಿ ಅಟ್ಲೀಸ್ಟ್. ಸೆಕೆಂಡ್ ಬೆಸ್ಟ್ ಐ ಥಿಂಕ್ ವಿಶ್ ಓನ್ಲಿ. ನೀನು ಅನಂತ್ನಾಗ್ದು ನಾನಿನ್ನ ಬಿಡಲ್ಲಾರೆ ಅಂತ ಒಂದು ಫಿಲಮ್ ಇತ್ತು, ನೋಡಿದ್ಯಾ? ಅದರಲ್ಲಿ ಅವನು ಇದಾಗ್ತಾನಲ್ಲ, ಏನು ಯಾವುದೋ ದೆವ್ವ ಬಂದ್ಬಿಟ್ಟು, ಯಾವುದೋ ಹುಡುಗಿ ಬಂದ್ಬಿಟ್ಟು ಅವನ್ನ ಸೇರ್ಕೊಂಡ್ಬಿಡುತ್ತಲ್ಲ, ಅದು ನಂಗೆ ಸ್ವಲ್ಪ ಸಿಲ್ಲಿ ಅಂತ ಅನ್ಸಿತ್ತು. ಐ ಡೆಂಟ್ ಫೈಂಡ್ ಇಟ್ ಟು ಬಿ. ನಾನು ಚಿಕ್ಕವನಿರುವಾಗ, ನಾನು ಚಿಕ್ಕವನಿರುವಾಗ ನೋಡಿಲ್ಲ, ನಾನು ರೀಸೆಂಟಾಗಿ ನೋಡಿದ್ದು. ನಾನು ಚಿಕ್ಕವನಿರುವಾಗ ನೋಡಿರೋದು. ಆ್ಯಂಡ್ ಆ ಬೆಡ್ ಸೀನ್ ಬರುತ್ತದು, ಬೆಡ್ಡಲ್ಲಿ ಕೂತಿರ್ತಾನೆ, ಮೈಯಲ್ಲಿ ದೆವ್ವ ಬಂದಿರುತ್ತೆ.
ಹಿಂಗೆ ಡೋರ್ ಓಪನ್ ಮಾಡಿಬಿಟ್ಟು ಅವಳ ವೈಫ್ ಯಾರೋ ಬರ್ತಾಳೆ, ಎಂಟರ್ ಆಗಿಬಿಟ್ಟು ಬರ್ತಾಳೆ, ರೀ ಅದು ಇದು ಅಂತೇನೋ ಹೇಳ್ತಾಳೆ. ಆ ಕಡೆ ತಿರ್ಕೊಂಡು ಕೂತಿರ್ತಾನೆ ನಾನು ಆಪೋಸಿಟ್ ಡೈರೆಕ್ಷನಲ್ಲಿ. ಓಕೆ ಆಮೇಲೆ 2-3 ಸತಿ ಕೂಗ್ತಾಳೆ, ಟಕ್ಕಂತ ತಿರುಗ್ಬಿಡ್ತಾನೆ, ಮಕ ಫುಲ್ಲು ಪೌಡ್ರ್ ಹಾಕಿರ್ತಾರೆ. ಆಮೇಲೆ ಓಕೆ ಕೂದಲೆಲ್ಲ ಹಿಂಗೆ ಸೆಂಟ್ರ್ ಶಾಕ್ ಹೊಡೆದಿರೋ ಥರ ನಿಲ್ಲಿಸ್ಬಿಟ್ಟಿರ್ತಾರೆ. ಓಕೆ ಆಮೇಲೆ ಕೆದರ್ಸ್ಬಿಟ್ಟು ಆಮೇಲೆ ಅವನು ಅದು ಆ ಟೈಮಲ್ಲಿ ಗ್ರಾಫಿಕ್ಸ್ ಇದೆಲ್ಲ ತುಂಬ ಇರಲಿಲ್ಲ ನೋಡು. ಹಾ ಆ ಹುಡುಗಿ ಮಕಾನೋ ಇರುತ್ತೆ, ಇವನ್ ಮಕ ಅದ್ರ ಮೇಲೆ ಓವರ್ಲೈ ಮಾಡಿಬಿಟ್ಟಿರ್ತಾರೆ. ಓಕೆ ಅವನು ಫುಲ್ಲು ಬಾರೆ ಏನೇ ನೋಡ್ತಾ ಇದ್ದೀರಾ ಬಾರೆ ಅಂತ ಹೇಳ್ತಾನೆ. ನನಗೆ ಆ ಸೀನ್ ನೋಡೋವಾಗ್ಲೆಲ್ಲನೂ ನಾನು ಯಾವಾಗ ನಾನು ಚಿಕ್ಕವನಿರೋಕೆ ಫಿಲಮ್ ನೋಡಿದ್ದೀನಿ, ಆ ಟೈಮಲ್ಲೆಲ್ಲ ಬೆಡ್ ವೆಟ್ ಮಾಡ್ಕೊಂಡಿದ್ದೀನಿ ನಾನು. ಓಕೆ ಈ ರೀತಿ ನನಗೆ ಆ ಥರ ಲೈಕ್ ಥರ ಎಲ್ಲ ಭಯ ಆಗ್ತಾ ಇರಲಿಲ್ಲ. ಲೈಕ್ ಯಾಕಂದ್ರೆ ನೀನು ಚಿಕ್ಕವನಿರಾಗ ನೋಡಿಲ್ಲ ಆ ಫಿಲಮ್, ಅದಕ್ಕೆ. ಆದರೆ ನಾನು ಬೇರೆ ಮೂವೀಸ್ ನೋಡಿದ್ದೆ, ಲೈಕ್ ಇಂಗ್ಲಿಷ್ದು ಹಾರರ್ ಮೂವೀಸ್ ಎಲ್ಲ ನೋಡಿದ್ದೆ. ಇನ್ನೊಂದು ಸ್ಕೂಲ್ ಟೈಮಲ್ಲಿ ಉಪೇಂದ್ರ ಅದು ಫಿಲಮ್ದು ಇಂಟ್ರೋ ಇದೆ ನೋಡು, ಅದು ಅಷ್ಟೇ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಿತ್ತು. ಅದರಲ್ಲಿ ವಿಕ್ರಮ್ ಬೇತಾಳ್ದು ಆ್ಯಕ್ಟ್ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಅದರಲ್ಲಿ ಬೇತಾಳನ್ನು ತೋರಿಸ್ತಾರೆ. ಅವನು ಹಂಗೆ ಫುಲ್ ಕಿರ್ಸ್ತಾ ಇರ್ತಾನೆ, ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ಫುಲ್ಲು ಸೈಕ್ ಆಗಿತ್ತು ನೋಡಿದ ತಕ್ಷಣ ನನಗೆ. ಇವಾಗೆಲ್ಲ ತುಂಬ ಕಷ್ಟ ಆ ಥರ ಮೂವೀಸ್ ಸಿಗೋದು ನೋಡೋಕ್ಕೆ, ಆ್ಯಂಡ್ ಆ ಥರ ಹ್ಯೂಮರಸ್ ಕಂಟೆಂಟ್ ನೋಡೋಕ್ಕೆ. ನೀನು ಟೈಮ್ ಸಿಗ್ದಾಗ ನೋಡಿ ಜಂಗ್ಲಿ ಫಿಲಮ್. ನನಗೆ ದುನಿಯಾ ವಿಜಿದು ತುಂಬ ಚೆನ್ನಾಗಿದೆ ಕಾಮಿಡಿ ಸೆನ್ಸು. ಅಂದರೆ ಅವ್ರದ್ದು ಟೈಮಿಂಗು, ಕಾಮಿಡಿ ಟೈಮಿಂಗ್ ಅದೆಲ್ಲ ಸಖತ್ತಾಗಿದೆ. ಅವ್ರದ್ದು ಎಷ್ಟೊಂದು ಫಿಲಮ್ ನೋಡಿದ್ದೀನಿ, ಚೆನ್ನಾಗಿದೆ Okay. ಅವ್ನ ಫಿಲಮ್ ಎಲ್ಲ. ಇಟ್ಸ್ ಲೈಕ್ ಹ್ಯೂಮರಸ್ ಆಗಿರುತ್ತೆ, ಮಧ್ಯೆ ಅಲ್ಲಿ ಆ್ಯಕ್ಷನ್ ಕೂಡ ಇರುತ್ತೆ ಆ ಥರ. ಆ್ಯಂಡ್ ನಾನು ಈ Okay. ನಡುವೆ ಏನು ಮಾಡ್ತೀನಿ ಅಂದರೆ, ನಾನು ಸುಮ್ಮನೆ ಫ್ಲಾಪ್ ಫಿಲಮ್ಗಳು ನೋಡ್ತಾ ಇರ್ತೀನಿ ಎಷ್ಟೊಂದು ಸತಿ. ಫುಲ್ಲು ಮಜವಾಗಿರುತ್ತೆ ಅದು. ಅಂದರೆ ನಾನು ನೋಡೋ ರೀಸನ್ ಯಾಕಂತ ಹೇಳಿದ್ರೆ, ಯಾಕೆ ಫಿಲಮ್ ಫ್ಲಾಪ್ ಆಯಿತು ಅನ್ನೋದಕ್ಕೆ Okay. ಒಂದೊಂದ್ಸತಿ ಆ ನೋಡ್ತೀನಿ. ಥರ ಲೈಕ್ ಹಾ. you're trying to see what Why are the did it bad not run? elements of the film. ಹಾ. Why didn't it get hit? ಆ ಥರ. ಆದ್ರೆ ಒಂದು ಸೇಯಿಂಗ್ ಇದೆ, ಆಲ್ ಬ್ಯಾಡ್ ಥಿಂಗ್ಸ್ ಆರ್ ಬ್ಯಾಡ್ ಇನ್ ದ ಸೇಮ್ ವೇ, ಬಟ್ ಆಲ್ ದ ಥಿಂಗ್ಸ್ ದಟ್ ಆರ್ ಸಕ್ಸಸ್ಫುಲ್ ಇನ್ ಡಿಫ್ರೆಂಟ್ ವೇಸ್ ಅಂತ. ಯಾವುದೋ ತುಂಬ ಕಾಂಪ್ಲಿಕೇಟೆಡ್ ಗುರು, ಇಷ್ಟೊಂದೆಲ್ಲ ಇಂಗ್ಲೀಷ್ Okay, ಅರ್ಥ okay. ಮಾಡ್ಕೊಳಕ್ಕಾಗಲ್ಲ ನನಗೆ. ಓಕೆ, ಇವಾಗ ಯಾವ್ದಾದ್ರು ವರ್ಸ್ಟ್ ಆಗಿದ್ರೆ ಒಂದಷ್ಟು ಫಿಲಮ್ಸ್ ತಗೋ, ದೇ ಆರ್ ಆಲ್ ಲೈಕ್ ಹಾರಿಬಲ್ ವರ್ಸ್ಟ್. ಯಾವ ಕಾರಣಕ್ಕೆ ವರ್ಸ್ಟ್ ಆಗಿದೆ ಅಂದ್ರೆ, ಯೂಶಲಿ ಒಂದೇ ಕಾರಣಕ್ಕೆ ವರ್ಸ್ಟ್ ಆಗಿರುತ್ತೆ, ಬಿಕಾಸ್ ದ ಪೀಪಲ್ ಹೂ ಹ್ಯಾವ್ ಡನ್ ದ ಫಿಲ್ಮ್, ದೇ ಹ್ಯಾವೆಂಟ್ ಗಾಟ್ ದ ಬೆಸ್ಟ್ ಆಕ್ಟರ್ಸ್ ಆರ್ ದ ಬೆಸ್ಟ್ ಲೈನ್ಸ್. It's the same reasons, but when some product or something is successful, each successful product is successful because of different reasons. ಇವಾಗ 2-3 ಸಕ್ಸಸ್ಫುಲ್ ಪ್ರಾಡಕ್ಟ್ಸ್ ಅಲ್ಲಿ ಓಕೆ ಇದರಿಂದ ಸಕ್ಸಸ್ ಆಯಿತು, ಇದೆಲ್ಲ ಕಾಮನ್ ಇತ್ತು ಅಂತ ಹೇಳಕ್ಕಾಗಲ್ಲ. ದೇ ವಿಲ್ ಆಲ್ ಬಿ ಸಕ್ಸಸ್ಫುಲ್, ನನ್ಗೇನು ಅನ್ಸೋದು ಅಂದರೆ, ಬಿಕಾಸ್ ದೇ ವಿಲ್ ಹ್ಯಾವ್ ಸಮ್ ಎಕ್ಸ್ ಫ್ಯಾಕ್ಟರ್ ವಿಚ್ ಓನ್ಲಿ ದಟ್ ಹ್ಯಾಸ್, ಓಕೆ, ವಿಚ್ ದ ಅದರ್ ಸಕ್ಸಸ್ಫುಲ್ ಫಿಲ್ಮ್ಸ್ ಡೋಂಟ್ ನೆಸೆಸರ್ಲಿ ಶೇರ್ ಇಟ್ ವಿತ್. ದೇ ಆರ್ ಆಲ್ ಸಕ್ಸಸ್ಫುಲ್ ಇನ್ their own unique way. But if something is failing, or if many things have failed, it is usually okay, they haven't put in the right amount of effort, or they got the wrong actors, or their writing of the team sucked, ಅನ್ನೋ ಥರ. ಮೇ ಬಿ. ಬಟ್ ನಾನು ನೋಡಿದ್ದೀನಲ್ಲ ಒಂದಷ್ಟು ಫಿಲಮ್ಸ್ ಎಲ್ಲ, ಎಷ್ಟೊಂದು ಫಿಲಮ್ಸು ಅದೇ, ಮೇ ಬಿ ಜಸ್ಟ್ ಬಿಕಾಸ್ ದ ವೇ ಐ ಪರ್ಸೀವ್ ಥಿಂಗ್ಸ್ ಈಸ್ ಡಿಫ್ರೆಂಟ್, ದಟ್ ಮೈಟ್ ಆಲ್ಸೋ ಬಿ ಒನ್ ಆಫ್ ದ ಥಿಂಗ್. ಕೆಲವೊಂದಷ್ಟು ಸ್ಟೋರೀಸು ವಿಲ್ ಹ್ಯಾವ್ ದ ಪೊಟೆನ್ಷಿಯಲ್, ಬಟ್ ಅಗೇನ್ ಒಂದಷ್ಟು ಆ್ಯಕ್ಟಿಂಗಿಂದ ಆಗಿರುತ್ತೆ, ಇಲ್ಲಾಂದರೆ ಅವರು ಮೇ ಬಿ ರೈಟಿಂಗಿಂದ ಆಗಿರ್ಬೋದು, ಆರ್ ದ ವೇ ದೇ ಹ್ಯಾವ್ ಶಾರ್ಟ್ ಇಟ್. ಈ ಥರ ಎಷ್ಟೊಂದು ಫ್ಯಾಕ್ಟರ್ಸಿಂದ ಕೆಲವೊಂದಷ್ಟು ಮೂವೀಸು ನಡೀದೇ ಇರ್ಬೋದು. ಸೊ ಅದೇ ರೀತಿ ಇನ್ನೊಂದು ಫಿಲಮು ನೋಡಿದೆ, ಕೊಡೆ ಮುರುಗ ಅಂತ ಹೇಳ್ಬಿಟ್ಟು. ಅವ್ರದ್ದು ಟ್ರೈಲರೇ 5 ನಿಮಿಷ 8 ನಿಮಿಷ ಏನೋ ಇತ್ತು, ಒಂದು ಮಿನಿ ಶಾರ್ಟ್ ಫಿಲಮ್ ನೋಡ್ದಂಗೆ ಅನಿಸ್ತು ನನಗೆ. ಬಟ್ ತುಂಬ ಫನಿ ಆಗಿದೆ. ನನ್ಗೆ ಆ ಥರ ಟ್ರೈಲರ್ಸ್ ಇಷ್ಟ ಆಗಲ್ಲ, ಲೈಕ್ ವೆನ್ ಯು ನೋ ದ ಪ್ಲಾಟ್ ಆಫ್ ದ ಮೂವಿ ಇನ್ ದ ಟ್ರೈಲರ್ ಇಟ್ಸೆಲ್ಫ್. ಬಟ್ ಲೈಕ್ ದಟ್ ಟ್ರೈಲರ್ ಹುಕ್ಡ್ ಮೀ, ಲೈಕ್ ಐ ವಾಂಟೆಡ್ ಟು ವಾಚ್ ದ ಮೂವಿ. Okay, you wanted to watch the movie because you wanted to listen to more funny details and ಅಂದರೆ ಥರ ಇವಾಗ aspect ಫಸ್ಟ್ ಆಫ್ ಆಲ್ ಇವಾಗ ಕೊಡೆ ಮುರುಗ ಅನ್ನೋ ಟೈಟ್ಲೇ ಫನ್ನಿ ಥರ ಇದೆ, ಆ್ಯಂಡ್ ಇಟ್ ಪಿಕ್ಸ್ ಕ್ಯೂರಿಯಾಸಿಟಿ ಏನಿರ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದರಲ್ಲಿ ವೆನೆವರ್
ಇಟ್ ಈಸ್ ಅ ನ್ಯೂ ಪರ್ಸನ್, ನ್ಯೂ ಹೀರೋ, ಆ್ಯಂಡ್ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಕರ್ರಗಿರೋನು ಒಬ್ಬ ಮೇನ್ ಕ್ಯಾರೆಕ್ಟರ್ ಅದರಲ್ಲಿ. ಸೊ ಐ ಆಮ್ ಲೈಕ್, ಹೆಂಗೆ ಈ ಇವನ್ನ ಇಟ್ಕೊಂಡು ಮೂವಿ ಮಾಡೋಕ್ಕೆ ಏನಾದರೂ ಒಂದು ಇರಬೇಕಲ್ಲ ಅವ್ರಿಗೆ, ಧೈರ್ಯ ಇರ್ಬೋದು, ವಾಟ್ ಎವರ್ ಇಟ್ ಮೈಟ್ ಬಿ. ಸೊ ಏನು ಪ್ರಿಮೈಸ್ ಅಂತ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದು ನನಗೆ, ಇಂಥವನ್ನ ಇಟ್ಕೊಂಡು ಹೇಗೆ ಮೂವಿ ಮಾಡ್ತಾರೋ ಅವರು ಅಂತೆಲ್ಲ ಹೇಳ್ಬಿಟ್ಟು, ದಟ್ ಟು ಆ್ಯಸ್ ಅ ಲೀಡ್ ಗಾಯ್ ಆರ್ ವಾಟ್ ಎವರ್. ಸೊ ಅವಾಗ ಟ್ರೇಲರ್ ನೋಡಿದಾಗ ಯು ವಿಲ್ ಗೆಟ್ ಟು ನೋ ದ ಪ್ಲಾಟ್ ಆರ್ ವಾಟ್ ಎವರ್. ಸೊ ಅದೆಲ್ಲ ನೋಡಿದಾಗ ನನಗನ್ಸೋದು ಓಕೆ. ಆ್ಯಂಡ್ ದ ಪ್ಲಾಟ್ ಆಲ್ಸೋ ಇಸ್ ಲೈಕ್ ವೆರಿ ಫನಿ. ಒಂದು ಫಿಲಮ್ ಬಂದಿತ್ತು, ಯಾವುದೋ ಮರ್ತೋಗ್ಬಿಟ್ಟಿದ್ದೀನಿ ಹೆಸರು. ಸೊ ಇಟ್ ಹ್ಯಾಡ್ ಕೈಂಡ್ ಆಫ್ ಸಿಮಿಲರ್ ಪ್ಲಾಟ್ ಟು ಇಟ್. ಯಾವುದೋ ಒಬ್ಬ ರೌಡಿನ ಹೀರೋ ಮಾಡೋಕ್ಕೆ ಹೋಗ್ತಾನೆ ಅವನು, ಬಿಕಾಸ್ ಡ್ಯೂ ಟು ಸಮ್ ಸರ್ಕಮ್ಸ್ಟಾನ್ಸಸ್. ಸೊ ಅದು ನೋಡೋಕೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದು ಗೊತ್ತಿಲ್ಲ ರಿಲೀಸ್ ಆಯಿತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಎಷ್ಟೊಂದು ಫಿಲಮ್ಸ್ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ, ಸೊ ಅವಾಗ ಅನಿಸಿದೆ ಈರಿಂದ ಫಿಲಮ್ ಫ್ಲಾಪ್ ಆಯಿತು, ಇಲ್ಲ ಕೆಲವೊಂದು ಕಡೆ ಸ್ಟೋರಿ ಚೆನ್ನಾಗಿರಲ್ಲ. ಆ್ಯಂಡ್ ಸ್ವಾರ್ಥ ರತ್ನ ಅಂತ ಒಂದಿದೆ ಫಿಲಮು, ಅದು ನೋಡಿದೆ. ಅದರಲ್ಲಿ ಆ್ಯಕ್ಟಿಂಗ್ ವಾಸ್ ಲೈಕ್ ವೆರಿ ಬ್ಯಾಡ್. ಸ್ಟೋರಿ ಪ್ಲಾಟು ಅದೆಲ್ಲ ಡೀಸೆಂಟಾಗೇ ಇತ್ತು. ಆ್ಯಕ್ಟಿಂಗ್ ಮೇ ಬಿ ಇಟ್ ಕುಡ್ ಹ್ಯಾವ್ ಬೀನ್ ಇಂಪ್ರೂವ್ಡ್. ಚೆನ್ನಾಗಿತ್ತು ಅದನ್ನು ಒಂಥರ ಮೂವೀಸ್. ಎಷ್ಟೊಂದು ಸರಿ ಬ್ಯಾಡ್ ಆಕ್ಟಿಂಗ್ ಕ್ಯಾನ್ ಟೇಕ್ ಯು ಅವೇ ಫ್ರಮ್ ದ ಫಿಲಮ್ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಹೌದು. ಲೈಕ್ ಎಷ್ಟೇ ಚೆನ್ನಾಗಿರ್ಬೋದು, ವೆನ್ ದರ್ ಇಸ್ ಬ್ಯಾಡ್ ಆಕ್ಟಿಂಗ್ ಅಲ್ವಾ, ಒಂಥರ ಬೇಜಾರಾಗ್ಬಿಡತ್ತೆ ನಂಗಂತೂ. ಹೌದು. ಏನಂತ ಹೇಳ್ತಾರೆ, ಒಂಥರ ಬ್ಲ್ಯಾಕ್ ಮಾರ್ಕ್ ತರ, ನೋಡ್ಬೇಕು ಯಾವ ತರ, ಒಂಥರ ಲೈಕ್ ಫುಲ್ ವೈಟ್ ಶೀಟ್ ಆಫ್ ಪೇಪರ್ ಮೇಲೆ ಒಂದು ಬ್ಲ್ಯಾಕ್ ಮಾರ್ಕ್ ಹಾಕ್ಬಿಟ್ಟಂಗೆ. ಯು ಡೋಂಟ್ ವಾಂಟ್ ಟು ಸೀ ಇಟ್, ಬಟ್ ಯು ಕಾಂಟ್ ಲೈಕ್ ಎಸ್ಕೇಪ್ ಫ್ರಮ್ ಸೀಯಿಂಗ್ ಇಟ್. ನೋ ಟೆನ್ಷನ್, ಫುಲ್ ರಿಲ್ಯಾಕ್ಸ್. No tension, full relax. That will be our podcast name. ಅಂದ್ರೆ ಅವ್ರು ಟೆನ್ಷನ್ ಆದ್ರೂ ಪಟ್ಕೊಳ್ಳಿ, ರಿಲ್ಯಾಕ್ಸ್ ಆದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ.